ಇವಾಗ ಇಷ್ಟೊಂದು ಚೆನ್ನಾಗಿ ಆಗಿರೋದು ನಮಗೆ ಉಪೇಂದ್ರ ಸರ್ ಕಡೆಯಿಂದ. ಯಾಕೆಂದರೆ ಅವ್ರು ಸಿನಿಮಾ ನೋಡಿದ್ರು, ಸಿನಿಮಾ ನೋಡಿಬಿಟ್ಟು ಅವ್ರಿಗೆ ಸಿನಿಮಾ ತುಂಬ ಇಷ್ಟ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಉಪೇಂದ್ರ ಸರ್ ಆ ಥರ ರಿವ್ಯೂ ಹೇಳೋದು ತುಂಬ ಕಡಿಮೆ ಕೊಡಲ್ಲ. ನಿಮಗೆ ಒಂದು ಒಳ್ಳೆ ಪ್ಯಾಕೇಜ್ ಅಂತ ಅಂದರೆ ನೋಡೋರಿಗೆ ನಿಮಗೆಲ್ಲೂ ಬೋರ್ ಆಗಲ್ಲ, ಕಾಮಿಡಿ ಅಂತಲೇ ಹೋಗಲ್ಲ, ಬರೀ ಫೈಟ್ ಅಂತಲೇ ಹೋಗಲ್ಲ, ಎಲ್ಲ ಪ್ಯಾಕೇಜ್ ಇರುವಂಥ ಸಿನಿಮಾ ಆಗುವಂಥದ್ದು. ಅದು ಆದಮೇಲಿನ ಇದು ಅದನ್ನು ಯಾರಿಗೂ ಕಂಟ್ರೋಲ್ ಸಿಗಲ್ಲ. ನಾವು ಮಾಡ್ತೀವಿ ಅಂತ ಮಾಡೋದಕ್ಕಾಗಲ್ಲ, ಅದು ಆಗುತ್ತೆ. ಸೊ ಅದು ದೇವರಿಗೆ ಬಿಟ್ಟಿದ್ದು, ಆಡಿಯನ್ಸಿಗೆ ಬಿಟ್ಟಿದ್ದು. ನಮ್ಮ ಎಫರ್ಟ್ ಎಲ್ಲಿವರೆಗೆ ಇರುತ್ತೆ ಅಂತ ಹೇಳಿದ್ರೆ, ಈ ಸಿನಿಮಾ ನೋಡಿ ಇನ್ನೊಂದಿಷ್ಟು ಡೈರೆಕ್ಟರ್ಸ್ಗಳು ಎಸ್ ಈ ಕ್ಯಾರೆಕ್ಟರ್ನ ಇಷ್ಟು ಚೆನ್ನಾಗಿ ಮಾಡಿದ್ದಾನೆ, ಅಥವಾ ಎಲ್ಲ ಆರ್ಟಿಸ್ಟ್ಗಳು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಟೆಕ್ನಿಷಿಯನ್ಸ್ ಹಿಂಗೆ ಮಾಡಿದ್ದಾರೆ, ಇಲ್ಲಿಂದ ಇನ್ನೊಂದು ಒಳ್ಳೆ ಕೆಲಸ. ಸುದ್ದಿಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ತೆ. ನಾವಿವತ್ತು ಒಂದು ವಿಶೇಷವಾದ ಒಂದು ಸಿನಿಮಾ ಬಗ್ಗೆ ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಸೂರಿ ಲವ್ಸ್ ಸಂಧ್ಯಾ ಈ ಸಿನಿಮಾ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀವಿ. ಮೊದಲಿಗೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ಅಪೂರ್ವ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮ್ಮ ಅಭಿಮನ್ಯು ಸರ್ ಎಲ್ಲಿ ಕಾಣಿಸ್ತಾ ಇಲ್ಲ? ಯಾಕೆಂದ್ರೆ ಅವರು ಸಂಧ್ಯಾ ಜೊತೆ ಇದ್ದಾರೆ, ಅದಕ್ಕೆ ನೀವು ಸಂಧ್ಯಾ ಎಲ್ಲೇ ಇದ್ದೀರಲ್ಲ? ಅದೇ ಮೋಸ್ಟ್ಲಿ ನಾನು ತೆಳ್ಳಗಾಬಿಡಿ ನೀವು ಕಾಣ್ತಿಲ್ವೇನೋ ಅಂತ ಅನ್ಕೊಂಡು ನೋಡಿ, ನಾವೆಲ್ಲ ಅಭಿಮನ್ಯು ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಅಭಿಮನ್ಯು ಅಂತ ಹೇಳ್ಕೊಂಡು ಬಂದಿರೋ ಡೂಪ್ಲಿಕೇಟ್ ಅಭಿಮನ್ಯು ಅವರು. ಒರಿಜಿನಲ್ ಅಭಿಮನ್ಯು ಅಲ್ಲ ಅವರು. ಸದ್ಯಕ್ಕೆ ಸೂರಿ ಆಗಿದ್ದೀನಿ, ಅದರಿಂದ ನಿಮ್ಗೆ ಮೋಸ್ಟ್ಲಿ ಅಭಿಮನ್ಯು. ಯಾಕೆ ಅಂದರೆ ನಾವು ಇಷ್ಟು ದಿನ ನಿಮ್ಮ ಸಿನಿಮಾಗಳನ್ನ ನೋಡ್ತಿದ್ದಾಗ ಈ ಟ್ರೈಲರು ಅಥವಾ ಟೀಸರ್ ನೋಡಿದಾಗ ಅನಿಸಿದ್ದು ಕಂಪ್ಲೀಟ್ಲಿ ಚೇಂಜ್ಡ್, ಕಂಪ್ಲೀಟ್ಲಿ ಮಾಸ್ ಆ್ಯಂಡ್ ಮತ್ತು ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಹೇಗೆ ಸ್ಟಾರ್ಟ್ ಆಯಿತು ಈ ಒಂದು ಸಿನಿಮಾ ಜರ್ನಿ ನಿಮಗೆ? ಆ್ಯಕ್ಚುಲಿ ನನಗೆ ಆನಂದ್ ಮಾಸ್ಟರ್ ಅಂತ ಬಾಜಿಲಿ ಒನ್ ಆಫ್ ದಿ ಸಾಂಗ್ಗೆ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡಿದರು. ಅವರು ಆ್ಯಕ್ಚುಲಿ ಹೀಗೆ ಒಂದು ಟೀಮ್ ಕೇಳ್ತಾರೆ ಸರ್ ನಿಮ್ಮ ನಂಬರ್ ಕೊಡಲ ಅಂತ ಹೇಳಿದ್ರು. ಕೊಡಿ ಅಂತಂದೆ. ಬಟ್ ಅದಾಗಿ ಒಂದು 1 or 2 months ನನಗೆ ಯಾವ ಕಾಲ್ ಬಂದಿರಲಿಲ್ಲ. ಸೊ ಅದಾದಮೇಲೆ ಫೈನಲಿ ಯಾದವ್ ಸರ್ ಹತ್ರ ಆ್ಯಂಡ್ ಟೀಮಿಂದ ಕಾಲ್ ಬರುತ್ತೆ. ಸೊ ನನಗೆ ಫಸ್ಟ್ ಗೊತ್ತಾಗಲ್ಲ, ಆನಂದ್ ಸರ್ ಏನು ಹೇಳಿದ್ರು ಅದೇ ಟೀಮ್ ಇದು ಅಂತ ಹೇಳ್ಬಿಟ್ಟು ಬಂದು ಮಾತಾಡಿ ಎಲ್ಲ ಆದಮೇಲೆ ಐ ಕಮ್ ಟು ನೋ ದಟ್ ಆನಂದ್ ಸರ್ ಏನು ಹೇಳಿದರು ಅದೇ ಟೀಮ್ ಅಂತ. ಫಸ್ಟ್ ಬಂದು ಕೇಳಿದಾಗ ಅವರು ಬೇರೆ ಯಾವುದೋ ಒಂದು ಕ್ಯಾರೆಕ್ಟರ್ಗೆ ನಾನು ನೋಡಬೇಕು ಅಂತ ಕರೆಸಿರ್ತಾರೆ. ನಾನು ಕ್ಯಾರೆಕ್ಟರ್ ಎಲ್ಲ ಕೇಳಿ ಇದು ಮಾಡಿ ಫಸ್ಟ್ ಟೈಮ್ ನಾನು ಒಂದು ನೆಗೆಟಿವ್ ಶೇಡ್ ಅಥವಾ ಬೇರೆ ಒಂದು ಕ್ಯಾರೆಕ್ಟರ್ ಮಾಡೋದು ಅಂತ ಒಂಥರ ಮೆಂಟಲಿ ಫಿಕ್ಸ್ ಆಗಿಬಿಟ್ಟು ಆ ಮೀಟಿಗೆ ಬಂದಿರ್ತೀನಿ. ಸರ್ ಒಂದ್ಸತಿ ನೋಡ್ತಾರೆ, ಪ್ರೊಡಕ್ಷನ್ ಟೀಮ್ಸ್ ಎಲ್ಲ ನೋಡ್ತಾರೆ. ಸೊ ಫೈನಲಿ ಅವ್ರಿಗೆ ಓಕೆ ಆಗಿತ್ತು. ನಾನು ಯಾವುದಕ್ಕೆ ಬಂದಿದ್ದೀನಿ ಅದಕ್ಕೆ ಓಕೆ ಆಗಿದ್ದೀನಿ ನಾನು ಅಂದ್ಕೊಂಡಿರ್ತೀನಿ. ಸರ್ ಕತೆ ಒಂದ್ಸತಿ ಕೇಳೋಣ, ನಾನು ಓವರಾಲ್ ನನ್ನ ಕ್ಯಾರೆಕ್ಟರ್ ಏನಂತ ನನಗೂ ಒಂಚೂರು ಗೊತ್ತಾಗಬೇಕು ಅಂತ ಕೇಳಿದಾಗ ಸರ್ ಇಲ್ಲ 1-2 ದಿವಸ ನಾನು ಹೇಳ್ತೀನಿ ಅಂತ. 1-2 ದಿವಸ ನನಗೆ ಫೋನ್ ಬರೋಲ್ಲ. ಅದಾದಮೇಲೆ ಸರ್ ಮತ್ತೆ ಪ್ರೊಡಕ್ಷನ್ ಹೌಸು ಓವರಾಲ್ ಟೀಮ್ ಮಾತಾಡಿಸ್ಬೇಕು ಅಂತ ಹೇಳಿ ಆಫೀಸಿಗೆ ಬರ್ತೀರಾ? ಯಾಕೆ? ಇಲ್ಲ ಸರ್ ಬೇರೆ ಏನೋ ನಡೀತಾ ಇದೆ. ನನಗೇನು ಆ ಕ್ಲಾರಿಟಿ ಇರೋಲ್ಲ. ಕೊನೆಗೆ ಬಂದಾಗ ಐ ಕಮ್ ಟು ನೋ ದಟ್ ಅವ್ರೇನು ಸೂರಿ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ರು ಆ ಕ್ಯಾರೆಕ್ಟರ್ಗೆ ತಕ್ಕನಾಗಿ ನೀವು ತುಂಬ ಚೆನ್ನಾಗಿ ಸೂಟ್ ಆಗ್ತೀರಾ. ಸೊ ಸೂರಿ ಕ್ಯಾರೆಕ್ಟರ್ನ ನಿಮ್ಮ ಹತ್ರ ಮಾಡಿಸ್ಬೇಕು ಅಂತಿದ್ದೀವಿ ಸರ್. ಪೂರ್ತಿ ಉಲ್ಟಂಪುಲ್ಟ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನನಗೆ ಸಬ್ಜೆಕ್ಟ್ ನರೇಟ್ ಮಾಡ್ತಾರೆ ಸರ್. ಮೋಸ್ಟ್ಲಿ ಅವ್ರ ತಲೆಯಲ್ಲಿ ಇತ್ತು ಫಸ್ಟ್ ಟೈಮ್ ನೋಡಿದ ತಕ್ಷಣ. ಇಲ್ಲ ನನಗೆ ಅವ್ರಿಗೆ ಸೂರಿ ಕ್ಯಾರೆಕ್ಟರ್ ಕಂಡುಬಿಟ್ಟಿತ್ತು. ಆದರೆ ಈ ಸಿನಿಮಾ ಟೈಟ್ಲು ಫಸ್ಟೇ ಫಿಕ್ಸ್ ಆಗಿತ್ತಾ, ಸೂರಿ ಲವ್ ಸಂಧ್ಯಾ ಅಂತ? ಆ್ಯಕ್ಚುಲಿ ಟೈಟಲ್ ಲಾಂಚ್ ಆಗಿ ಇದಾಗಿ ಸುಮಾರು ದಿವಸ ಆದಮೇಲೆ ನನಗೆ ನೀವು ಸೆಲೆಕ್ಟ್ ಟೀಮ್ ಒಳಗೆ ನಾನು ಬಂದಿದ್ದು. ಬೇರೆ ಯಾವುದು ಸೆಲೆಕ್ಟ್ ಆಗಿ ಫಸ್ಟ್ ನೀವೇ ಸೆಲೆಕ್ಟ್ ಆಗಿಬಿಟ್ಟಿದ್ರಿ? ಓಕೆ. ಅಂದರೆ ಇವರು ಸೆಲೆಕ್ಟ್ ಆಗೋಕ್ಕಿಂತ ಮುಂಚೆ ನಾನು ಬಂದಿರ್ತೀನಿ. ಬಂದಾಗ ಅದು ಬೇರೆ ಒಂದು ಇದಕ್ಕೋಸ್ಕರ ಬಂದಿರ್ತೀನಿ. ಅವಾಗಿನ್ನು ಸೂರಿ ನಾನು ಆಗಿರಲ್ಲ. ಓಕೆ. ಸೊ ಅದಾದಮೇಲೆ ಡೈರೆಕ್ಟರ್ ಆ ಮೀಟಲ್ಲಿ ನೋಡಿದಾಗ ಅವ್ರಿಗೆ ಅನಿಸಿ ಫೈನಲಿ ಸೂರಿ ಇದಕ್ಕೆ ನಾನು ಕ್ಯಾಸ್ಟ್ ಆಗ್ತೀನಿ. ಕೆಲವೊಂದಷ್ಟು ಸಿನಿಮಾಗಳು ಏನಾಗುತ್ತೆ ಅಂದರೆ ಆರಂಭದಿಂದನೇ ಸೌಂಡ್ ಮಾಡ್ತಾ ಬರುತ್ತೆ. ಆದರೆ ಒಂದಷ್ಟು ಸಿನಿಮಾಗಳು ಟ್ರೈಲರು, ಟೀಸರು, ಸಾಂಗ್ಸ್ ಈ ಥರ ರಿಲೀಸ್ ಆದಾಗ ಅದು ನಾವು ನಿರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿ ಸೌಂಡ್ ಮಾಡ್ತಾ ಇರುತ್ತೆ. ಈ ಸೂರಿ ಲವ್ ಸಂಧ್ಯಾ ವಿಚಾರದಲ್ಲೂ ಹಾಗೆ ಆಗಿದೆ. ಟ್ರೈಲರು ಅದೆಲ್ಲ ಟೀಸರ್ ಇದೆಲ್ಲ ನೋಡಿದ್ಮೇಲೆ ಚಿತ್ರದ ಬಗ್ಗೆ ಪಬ್ಲಿಕ್ ಮಾತಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪಬ್ಲಿಕ್ ಟಾಕ್. ಈ ಥರ ಒಂದು ಕಂಪ್ಲೀಟ್ ಲವ್ ಸಬ್ಜೆಕ್ಟಲ್ಲಿ ಆ್ಯಕ್ಟ್ ಮಾಡ್ತಾ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಗಿತ್ತು ಮೇಡಮ್?
ಅಂದರೆ ಇದು ಸ್ವಲ್ಪ ಇವಾಗ ಇಷ್ಟೊಂದು ಚೆನ್ನಾಗಿ ಆಗಿರೋದು ನಮಗೆ ಉಪೇಂದ್ರ ಸರ್ ಕಡೆಯಿಂದ. ಯಾಕೆಂದರೆ ಅವ್ರು ಸಿನಿಮಾ ನೋಡಿದ್ರು, ಸಿನಿಮಾ ನೋಡಿಬಿಟ್ಟು ಅವ್ರಿಗೆ ಸಿನಿಮಾ ತುಂಬ ಇಷ್ಟ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಉಪೇಂದ್ರ ಸರ್ ಆ ಥರ ರಿವ್ಯೂ ಹೇಳೋದು ತುಂಬ ಕಡಿಮೆ. ಆಮೇಲೆ ಮೊನ್ನೆ ಟ್ರೈಲರ್ ಲಾಂಚ್ ಆದಾಗ್ಲೂ ಅಷ್ಟೇ ಇಡೀ ಟೀಮ್ಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದಾಗ ಅದು ಎಲ್ಲ ಕಡೆ ಹೋಗಿದೆ, ತುಂಬ ಪಾಸಿಟಿವ್ ರಿವ್ಯೂಸು. ಸೊ ಎಲ್ಲರೂ ಹೇಳ್ತಿರೋದು ಅಂದರೆ ಸರ್ ಹೇಳಿದ್ಮೇಲೆ ಇನ್ನೂ ಜಾಸ್ತಿ ಏನಿದೆ ಕ್ಲೈಮ್ಯಾಕ್ಸಲ್ಲಿ, ಏನಾಗುತ್ತೆ ಸಿನಿಮಾ, ಆ ಥರ ಕುತೂಹಲ ಅವ್ರಿಗೆ ಹುಟ್ಕೊಂಡಿರೋದ್ರಿಂದ ನಮಗೆ ಅನ್ನಿಸ್ತಿದೆ ಈ ಥರದೊಂದು ಒಳ್ಳೆ ಸಿನಿಮಾ ಜನಗಳಿಗೆ ತಲುಪಿಸ್ಬೇಕು, ಈ ಥರ ಒಂದು ಒಳ್ಳೆ ಸಿನಿಮಾ ಜನಗಳಿಗೆ ಗೊತ್ತಾಗಬೇಕು, ಆ ರೀಚ್ ಆಗೋಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ಸಿನಿಮಾ ಅಂತ ಹೇಳಬಲ್ಲೆ. ಜೊತೆಗೆ ಏನಂದರೆ ಸೂರಿ ಲವ್ ಸಂಧ್ಯಾ ಅಲ್ಲೂ ಕೂಡ ಸಾ ಮತ್ತು ಸಾ ಕ್ಯಾಚ್ ಆಗಿದೆ. ನಿಮ್ಮ ರಿಯಲ್ ಲೈಫಲ್ಲಿ ಕೂಡ ಅಪೂರ್ವ ಮತ್ತು ಅಭಿಮನ್ಯು ಇದು ಕಾಂಬಿನೇಷನ್ ಸೇಮ್ ಇದೆ. ಅಲ್ಲೂ ಕೂಡ ಆನ್ ಕೆಮಿಸ್ಟ್ರಿ ಮತ್ತು ಆಫ್ ಕೆಮಿಸ್ಟ್ರಿ ಎರಡೂ ಕಡೆ ವರ್ಕೌಟ್ ಆಗಿದೆ ಅನಿಸುತ್ತೆ ನಮಗೆ ಟ್ರೈಲರ್ ನೋಡಿದಾಗ. ನಿಮ್ಗೆ ಏನು ಅನ್ನಿಸ್ತು? ಒಂದು ಲವ್ ಸಬ್ಜೆಕ್ಟ್ ಮಾಡಬೇಕಾದ್ರೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಈ ಹಿಂದೆ ಕೂಡ ನಾವು ಹಿಸ್ಟ್ರಿ ತೆಗೆದು ನೋಡಿದ್ರೆ ಸಾಕಷ್ಟು ಲವ್ ಸಬ್ಜೆಕ್ಟ್ ಇರುವಂಥ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿರುತ್ತೆ. ಚೆಲುವಿನ ಚಿತ್ತಾರ ಆಗ್ಬೋದು, ಮುಂಗಾರು ಮಳೆ ಆಗ್ಬೋದು. ರೀಸೆಂಟಾಗಿ ಈ ಟೈಮಲ್ಲಿ ಈ ಥರ ಸಿನಿಮಾಗಳು, ಈ ಥರ ಒಂದು ಜಾನರ್ಗೆ ಇದು ಸೇರುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆಯಾ ನಿಮಗೆ? ಹೌದು, ಡಿಫ್ರೆಂಟ್ ಆಗಿದೆ ಸಿನಿಮಾ, ಕಥೆನೇ ತುಂಬ ಡಿಫ್ರೆಂಟ್ ಆಗಿದೆ. ಇದು ಓನ್ಲಿ ಲವ್ ಸ್ಟೋರಿ ಅಂತ ಹೋಗೋದಿಲ್ಲ, ಓನ್ಲಿ ಫ್ಯಾಮಿಲಿ ಸ್ಟೋರಿ, ಫ್ಯಾಮಿಲಿ ಡ್ರಾಮಾ ಅಂತ ಅನಿಸ್ಕೊಳ್ಳಲ್ಲ. ನಿಮಗೆ ಒಂದು ಒಳ್ಳೆ ಪ್ಯಾಕೇಜ್ ಅಂತ ಅಂದರೆ ನೋಡೋರಿಗೆ ನಿಮಗೆಲ್ಲೂ ಬೋರ್ ಆಗಲ್ಲ, ಕಾಮಿಡಿ ಅಂತಲೇ ಹೋಗಲ್ಲ, ಬರೀ ಫೈಟ್ ಅಂತಲೇ ಹೋಗಲ್ಲ, ಎಲ್ಲ ಪ್ಯಾಕೇಜ್ ಇರುವಂಥ ಸಿನಿಮಾ. ಸೊ ಇದು ಡಿಫ್ರೆಂಟ್ ಲವ್ ಸ್ಟೋರಿ. ಆ ಥರ ಸ್ಟೋರಿ ಅನ್ನೋದಕ್ಕಿಂತ ನಿಮಗೆ ಒಂದು ಇವತ್ತು ಟ್ರೆಂಡಲ್ಲಿ, ಇವತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಮಾಡೋ ಲವ್ಗಳು, ಈ ಥರದಲ್ಲಿ ತುಂಬ ಕನೆಕ್ಟ್ ಆಗುತ್ತೆ, ತುಂಬ ಫಾಸ್ಟಾಗಿ ತುಂಬ ಬೇಗ ಕನೆಕ್ಟ್ ಆಗ್ತಾರೆ. ಆಮೇಲೆ ನೋಡೋವಂಥ ಜನಗಳಿಗೆ ಸೂರ್ಯ ಆಗ್ತಾನೆ, ಆಮೇಲೆ ಸಂಧ್ಯಾ ಕೂಡ ಆಗ್ತಾರೆ. ಯಾರು ನೋಡ್ತಾರೆ ಅವರಲ್ಲಿ ಅವರು ಒಬ್ಬರಾಗಿ ಟ್ರಾವೆಲ್ ಮಾಡ್ತಾರೆ. ಜೊತೆಗೆ ಸರ್ ನಮ್ಗನ್ಸಿದ್ದು ಒಂದು ನೈಜ ಘಟನೆ ಆಧಾರಿತ ಸಿನಿಮಾಗಳು ಬಂದಾಗ ಹೇಗಿರುತ್ತೆ ಆ ಫೀಲು, ಈ ಟ್ರೈಲರ್ ನೋಡಿದಾಗಲೂ ಹಾಗೆ ಅನಿಸ್ತು. ಇದು ರಿಯಲ್ ಸ್ಟೋರಿನ ಅಥವಾ ಹೇಗೆ ಸರ್? ಇಲ್ಲ, ಕತೆ ಕೇಳಿದಾಗ ನಾನು ಡೈರೆಕ್ಟ್ರಿಗೆ ಕೇಳಿದ್ದು ಹೌದು ಸರ್ ಇದೇನಾದ್ರು ನಿಮ್ಮೆಲ್ಲರೂ ನೋಡ್ದತ್ತೆ ಕತೆನ ಇದೆಲ್ಲ. ಇಲ್ಲ ಆ ಥರ ಅಲ್ಲ, ಸುತ್ತಮುತ್ತ ನೋಡಿದಂತಹ ಕ್ಯಾರೆಕ್ಟರ್ಸ್ ಅವ್ರಿಗೆ ಇನ್ಸ್ಪೈರ್ ಆಗಿರ್ಬೋದು ಯಾವುದು ನೈಜ ಘಟನೆ ಅಲ್ಲ. ಬಟ್ ಓವರ್ ಆಲ್ ಸಿನಿಮಾ ನೋಡಿದಾಗ ನಿಮ್ಗೆ ಆ ಫೀಲ್ ಕೊಡೋದಂತೂ ಗ್ಯಾರಂಟಿ. ಎಲ್ಲೋ ಸುತ್ತಮುತ್ತ ನಡೆದಿರೋ ಅಂಥ ಕತೆ ಇರ್ಬೋದೇನೋ ಇದು ಅಂತ ಆ ಫೀಲ್ ಕೊಡುತ್ತೆ. ಅಷ್ಟು ನ್ಯಾಚುರಲ್ ಆಗಿ ಆ ಕ್ಯಾರೆಕ್ಟರೈಸೇಷನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಹತ್ರ ಪರ್ಫಾರ್ಮೆನ್ಸ್ ತೊಗೊಳೋದಾಗಿರ್ಬೋದು, ಓವರ್ ಆಲ್ ಸಿನಿಮಾ ತುಂಬ ನ್ಯಾಚುರಲ್ ಆಗಿ ಅನಿಸುತ್ತೆ. ಈಗ ಪ್ರತಿಯೊಂದು ಹೀರೋಗೂ ಒಂದು ಸಾಕಷ್ಟು ಸಿನಿಮಾಗಳು ಬರ್ತಾ ಇರುತ್ತೆ, ಆದರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಅದರಲ್ಲೂ ಒಬ್ಬ ಲೆಜೆಂಡ್ರಿ ಡೈರೆಕ್ಟ್ರು ಸರ್, ಆ್ಯಕ್ಟರ್ ಕಮ್ ಡೈರೆಕ್ಟ್ರು ಕಾಶಿನಾಥ್ ಸರ್ ಮಗ ಅಂದಾಗ ನಮ್ಮ ಅಭಿಮಾನಿಗಳ ನಿರೀಕ್ಷೆ ಕೂಡ ಹೆಚ್ಚಾಗಿರುತ್ತೆ. ಒಂದು ದೊಡ್ಡ ಸ್ಕೇಲಲ್ಲಿ, ದೊಡ್ಡ ಮಟ್ಟದ ಸಿನಿಮಾದಲ್ಲಿ ನಾವು ನೋಡಬೇಕು ಅನ್ನೋ ಆಸೆ ಇರುತ್ತೆ. ಎಲ್ಲೋ ಒಂದು ರೀತಿ ಪ್ರಯತ್ನಗಳಿದ್ರೂ ಕೂಡ ಅದು ನಿರೀಕ್ಷಿತ ಫಲ ಕೊಟ್ಟಿರಲ್ಲ. ಆ ಥರ ಸಬ್ಜೆಕ್ಟು ನಿಮಗೆ ಒಂದು ಬಿಗ್ಗೆಸ್ಟ್ ಒಂದು ನಿಮ್ಮ ಕೆರಿಯರ್ಲಿ ಒಂದು ದೊಡ್ಡ ಸಿನಿಮಾ ಆಗುತ್ತೆ ಅನ್ನೋ ನಿರೀಕ್ಷೆ ನಿಮಗಿದೆಯಾ? ಎವ್ರಿ ಸಿನಿಮಾ ಚಿಕ್ಕದಾಗಲಿ ದೊಡ್ಡದಾಗಲಿ ಬಜೆಟ್ ವೈಸ್ ಎವ್ರಿ ಸಿನಿಮಾ ನಾವು ವರ್ಕ್ ಮಾಡ್ತಾ ಇಲ್ಲ, ಈ ಸಿನಿಮಾದನ್ನು ನಾವು ತುಂಬ ಆದಷ್ಟು ಜನಕ್ಕೆ ರೀಚ್ ಮಾಡಿಸ್ಬೇಕು. ಈ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಏನು ಹಾಕಿದ್ದಾರೆ ಅದನ್ನು ಅವರಿಗೆ ಹಿಂತಿರುಗಿಸಿ ಕೊಡಬೇಕು. ನಮ್ಮ ಪೂರ್ತಿ ಎಫರ್ಟ್ ನಾವು ಹಾಕಬೇಕು. ಈ ಪ್ರಯತ್ನದಲ್ಲೇ ಈ ದಿಕ್ಕಿನಲ್ಲೇ ನಾವು ಎಲ್ಲ ಸಿನಿಮಾಗಳನ್ನು ತೊಗೊಳ್ಳೋದು, ಎಲ್ಲ ಸಿನಿಮಾಗಳನ್ನು ಇದು ಮಾಡೋದು. ಅದರಲ್ಲಿ ಒಂದೊಂದು ಸಿನಿಮಾಗಳು ಅದಾಗೆ ಆಗ್ತವೆ. ಅದನ್ನು ನಾವು ಈ ಸಿನಿಮಾ ನನಗೆ ಹಿಂಗೆ ಹಿಟ್ ಕೊಡುತ್ತೆ ಅಂದ್ಕೊಂಡು ನಾವು ಮಾಡೋದಕ್ಕಾಗಲ್ಲ. ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಆಗುವಂಥದ್ದು ಅದು ಆದಮೇಲಿನ ಇದು, ಅದನ್ನು ಯಾರಿಗೂ ಕಂಟ್ರೋಲ್ ಸಿಗಲ್ಲ. ನಾವು ಮಾಡ್ತೀವಿ ಅಂತ ಮಾಡೋದಕ್ಕಾಗಲ್ಲ, ಅದು ಆಗುತ್ತೆ. ಸೊ ಅದು ದೇವ್ರಿಗೆ ಬಿಟ್ಟಿದ್ದು, ಆಡಿಯನ್ಸಿಗೆ ಬಿಟ್ಟಿದ್ದು. ನಮ್ಮ ಎಫರ್ಟ್ ಎಲ್ಲಿವರೆಗೆ ಇರುತ್ತೆ ಅಂತ ಹೇಳಿದ್ರೆ, ಈ ಸಿನಿಮಾ ನೋಡಿ ಇನ್ನೊಂದಿಷ್ಟು ಡೈರೆಕ್ಟರ್ಸ್ಗಳು ಎಸ್ ಈ ಕ್ಯಾರೆಕ್ಟರ್ನ ಇಷ್ಟು ಚೆನ್ನಾಗಿ ಮಾಡಿದ್ದಾನೆ, ಅಥವಾ ಎಲ್ಲ ಆರ್ಟಿಸ್ಟ್ಗಳು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಟೆಕ್ನಿಷಿಯನ್ಸ್ ಹಿಂಗೆ ಮಾಡಿದ್ದಾರೆ, ಇಲ್ಲಿಂದ ಇನ್ನೊಂದು ಒಳ್ಳೆ ಕೆಲಸ, ಒಳ್ಳೆ ಸಿನಿಮಾ, ಒಳ್ಳೆ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡುವಂಥ ಆಪರ್ಚುನಿಟಿ ಸಿಕ್ಕಿದ್ರೆ ಐ ಆಮ್ ಹ್ಯಾಪಿ. ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಹಾಕಿದ್ದು ಕವರ್ ಆಗಿಬಿಟ್ರೆ ಐ ಆಮ್ ಮೋರ್ ದ್ಯಾನ್ ಹ್ಯಾಪಿ. ನಾನು ಯಾಕೆ ಕೇಳಿದೆ ಅಂದರೆ, ಸಹಜವಾಗಿ ನಿಮಗೊಂದು ಐಡಿಯಾ ಇರುತ್ತೆ ಶೂಟಿಂಗ್ ಮಾಡೋ ಟೈಮಲ್ಲಿ, ನಿಮಗೆ ಅನ್ನಿಸ್ಬಿಡುತ್ತೆ ಹೌದು ಇದು ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬರ್ತಾ ಇದೆ ಸಿನಿಮಾ, ಅದೊಂದು ಥಾಟ್ ಬಂದ್ಬಿಡುತ್ತೆ. ಆ ಥರ ಅನಿಸಿದ್ದಿದೆಯಾ ಶೂಟಿಂಗ್ ಟೈಮಲ್ಲಿ? ಇಲ್ಲ, ಅದು ನನಗೆ ರೀಸೆಂಟ್ ಮಾಡಿದ್ದು 2 ಸಿನಿಮಾದಲ್ಲೂ ಆ ಪಾಸಿಟಿವಿಟಿ ಅನಿಸಿದೆ. ಎಲ್ಲಿಗೆ ಪಯಣ ಆಗಿರೋ ಬಿಫೋರ್ ನಾನು ಮಾಡಿದ್ದು ಅದೆಲ್ಲ ಆಗಲಿ ಇದೆಲ್ಲ ಆಗಲಿ ತುಂಬ ಪಾಸಿಟಿವ್ ಆಗಿದೆ. ಯಾಕಂತ ಹೇಳಿದ್ರೆ ಓವರ್ ಆಲ್ ನೀವು ಹೇಳ್ದಂಗೆ ನಾವು ಮಾಡಿ ಫೈನಲಿ ಡಬ್ಬಿಂಗಲ್ಲಿ ನೋಡಿದಾಗ ನಮಗೊಂದು ಫೀಲ್ ಅನಿಸುತ್ತೆ, ಓಕೆ ನಮಗೆ ಫೀಲ್ ಆಯಿತು ಅಂದಾಗ ಆಡಿಯನ್ಸ್ಗೆ ಅದು ಇನ್ನೂ ಚೆನ್ನಾಗಿ ಆಗುತ್ತೆ ಅನ್ನೋ
ನಂಬಿಕೆ. ಸೊ ಆ ಥರ ಸಿನಿಮಾ ನಾವು ಸ್ಟಾರ್ಟ್ ಆದಾಗಿಂದ ವಿ ಆರ್ ವೆರಿ ಪಾಸಿಟಿವ್, ಇಡೀ ಟೀಮು. ಯಾಕಂದರೆ ಎಲ್ಲ ಟೆಕ್ನಿಷಿಯನ್ಸ್ ಇಲ್ಲಿ ನಾವು ಆರ್ಟಿಸ್ಟ್ ನಾವಿಬ್ಬರು ಅಂತಲ್ಲ, ಡೈರೆಕ್ಟ್ರಿಂದ ಹೇಳ್ಬೋದು, ಟೆಕ್ನಿಷಿಯನ್ಸಿಂದ ಹೇಳ್ಬೋದು, ಎಲ್ಲರೂ ಅವ್ರವ್ರ ಎಫರ್ಟ್ ಹಾಕಿದ್ದಾರೆ. ಅದು ಓವರ್ ಆಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಚೆನ್ನಾಗಿ. ಸೊ ಫಿಂಗರ್ ಕ್ರಾಸ್ಡ್, ಮಾರ್ಚ್ 1ನೇ ತಾರೀಕು ಏನಾಗುತ್ತೆ ಅಂತ ಆಡಿಯನ್ಸ್ ಹೇಳ್ತಾರೆ. ಅಪೂರ್ವ ಮೇಡಮ್, ನಿಮಗೆ ಈ ಸಬ್ಜೆಕ್ಟ್ ಮಾಡಬೇಕಾದ್ರೆ ನಿಮ್ಮ ಏನಾದ್ರು ನಿಮ್ಮ ಲವ್ ಸ್ಟೋರಿ ಏನಾದ್ರು ನೆನಪಾಯ್ತಾ? ನಿಮ್ಮ ಪರ್ಸ್ನಲ್ ಲವ್ ಸ್ಟೋರಿ ನೀವು ಯಾರನ್ನಾರು ಲವ್ ಮಾಡಿದ್ದಿದೆಯಾ? ಅಂದ್ರೆ ಇಂಡೈರೆಕ್ಟ್ ಆಗಿ ಕೆದಕ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ? ಎಸ್ ಎಸ್ ಹೌದು. ಇಲ್ಲ ಇಲ್ಲ, ಆ ಥರದ್ದೇನು ಆಗೋದಿಲ್ಲ. ಸೂರಿ ಮತ್ತೆ ಸಂಧಿಂದ ಬೇರೆ ಜೀವನ, ಬೇರೆ ಲೈಫ್ ಸ್ಟೈಲು. ನನ್ಗೆ ರಿಯಲ್ ಲೈಫ್ಗೆ ಆ ಥರದ್ದೇನು ಅಟ್ಯಾಚ್ ಇಲ್ಲ ಅದಕ್ಕೆ. ಬಟ್ ಇಲ್ಲಿ ಸ್ವಲ್ಪ ನಾನು ತುಂಬ ಮೂಡಿ, ಬಟ್ ಅದರಲ್ಲಿ ಆಗಲ್ಲ. ಅವಳು ತುಂಬ ಮಾತಾಡ್ತಾಳೆ, ತುಂಬ ಲವ್ ಮಾಡ್ತಾಳೆ, ತುಂಬ ಟ್ರಸ್ಟ್ ವರ್ತಿ ಆಗಿರ್ತಾಳೆ, ಪ್ರೀತಿಗೆ ತುಂಬ ಬೆಲೆ ಕೊಡ್ತಾಳೆ. ತನ್ನ ಹುಡುಗನ್ನ ರಾಜನ್ ಥರ ನೋಡ್ಕೋಬೇಕು ಅಂತ ಆಸೆ ಇರುತ್ತೆ ಅವಳಿಗೆ. ಸೊ ಮನೆಯವ್ರನ್ನೂ ಕೂಡ ಅವಳು ಇದು ಮಾಡ್ಕೋತಾಳೆ, ಬಟ್ ಹುಡುಗನ್ ಬಿಟ್ಕೊಡೋದಿಲ್ಲ. ಆ ಥರ ಲವ್ ಮಾಡುವಂಥ ಒಂದು ಮುಗ್ಧ ಹುಡುಗಿ ಅವಳು. ನೀವು ರಿಯಲ್ ಲೈಫಲ್ಲಿ ನೋಡಿದ್ದೀರಾ ಆ ಥರ ಕ್ಯಾರೆಕ್ಟರ್ಗಳನ್ನ? ಹೌದು, ಇರ್ತಾರೆ. ಓಕೆ. ಯಾಕೆಂದ್ರೆ ಎಲ್ಲರೂ ರಿಯಲ್ ಲವ್ ಅಲ್ವಾ ಸರ್ ಮಾಡೋದು. ಕೆಲವು ಜನ ಮಾತ್ರ ಫೇಕ್ ಲವ್ ಅಂತ ಆ ಥರ ಹೋಗ್ತಾರೆ. ಬಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಲವ್ ಬೆಲೆ ಕೊಡ್ತಾರೆ. ನಾನು ತುಂಬ ಜನ ನೋಡಿದ್ದೀನಿ, ಪ್ರೀತಿಗೆ ಬೆಲೆ ಕೊಡ್ತಾರೆ. ಯಾಕಂದರೆ ನಮ್ಮ ಸರೌಂಡಿಂಗಲ್ಲೇ ನೋಡಿರ್ತೀವಿ. ಯಾವುದಾದ್ರೂ ಒಂದು ಸಿನಿಮಾ ನೋಡಿದಾಗ ಇದು ನಮ್ಮ ಸುತ್ತಮುತ್ತ ಇರೋರಲ್ಲಿ ಕನೆಕ್ಟ್ ಆಗಿರುತ್ತೆ, ನಮಗೆ ಗೊತ್ತಿರಲ್ಲ. ಒಂದೊಂದು ಸೀನ್ಸು ಒಬ್ಬೊಬ್ರು ಕನೆಕ್ಟ್ ಆಗಿರುತ್ತೆ. ಆ ಥರ ಈ ಥರ ಲವ್ ಸಬ್ಜೆಕ್ಟ್ಗಳಲ್ಲಿ ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು ಯಾರನ್ನ ನೋಡಿರ್ತೀವಿ, ಕೇಳಿರ್ತೀವಿ. ನಿಮಗೆ ಅನ್ನಿಸ್ತಾ ಸರ್ ನಿಮ್ಮ ಲೈಫಲ್ಲಿ ಲವ್ ಒಂದಿಷ್ಟು ಇನ್ಸಿಡೆಂಟ್ಸು ಇದರಲ್ಲಿ ಆಗುವಂಥದ್ದು ಎಲ್ಲೋ ಆಗಿತ್ತಾ ಅಂತ ಅನ್ಸೋದಂತೂ ಗ್ಯಾರಂಟಿ. ಓವರ್ ಆಲ್ ಒಂದಿಷ್ಟು ಮೇನ್ ಇನ್ಸಿಡೆನ್ಸಸ್ ಏನು ಸಿನಿಮಾದಲ್ಲಿ ನಡೆಯುತ್ತೆ, ಅದರಿಂದ ಎಲ್ಲ ಸಿನಿಮಾದಲ್ಲಿರುವಂಥ ಕ್ಯಾರೆಕ್ಟರ್ಸ್ಗಳಿದೆಲ್ಲ ಲೈಫೇ ಟರ್ನ್ ಆಗುತ್ತೆ. ಸೊ ಆ ಥರ ಇದು ಎಲ್ಲೋ ಪೇಪರಲ್ಲಿ ನೋಡಿದ್ವಾ, ಈ ಥರದ್ದೇನೋ ಒಂದು ಕೇಸ್ ಆಗಿತ್ತಾ ಅಥವಾ ಆದಂಗೆ ಇದೆಯಲ್ಲ ಅನ್ನೋ ಫೀಲ್ ಅಂತೂ ಗ್ಯಾರಂಟಿ ಬರುತ್ತೆ. ಅಷ್ಟು ಕ್ಲೋಸ್ ಟು ದ ರಿಯಲ್ ಲೈಫ್ ಆ ಸ್ಕ್ರಿಪ್ಟ್ ಆಗಲಿ, ನರೇಷನ್ ಆಗಲಿ ಡೈರೆಕ್ಟ್ರ್ ತೊಗೊಂಡೋಗಿದ್ರು. ನಿಮ್ಮ ರಿಯಲ್ ಲೈಫಲ್ಲಿ ಲವ್ ಆಗಿಲ್ವಾ ಸರ್ ಹುಡುಗಿ ಮೇಲೆ? ಇಲ್ಲ ಅಂದರೆ ಇಲ್ಲ ಅಂತಾನೆ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಅಲ್ವಾ? ಅಲ್ಲ, ನನ್ನ ಲೈಫಲ್ಲಿ ನಾನು ಲವ್ ಇದ್ರ ಕಡೆ ಎಲ್ಲ ಜಾಸ್ತಿ ಹೋದವನಲ್ಲ. ಬೇರೆ ಯಾರೋ ಅಪ್ರೋಚ್ ಮಾಡಿಲ್ವ? ಇಲ್ಲ, ಬೇರೆಯವರು ಯಾರೂ ಅಪ್ರೋಚ್ ಮಾಡಿಲ್ಲ. ಸುಮಾರು ಜನ ಕೇಳ್ತಾರೆ. ನನ್ನ ಲೈಫ್ ನಿಜ ಜೀವನದಲ್ಲಿ ಲವ್ ಸ್ಟೋರಿ ತುಂಬ ಡ್ರೈ. ನಾನು ಆ ಥರದ್ದು ಎಕ್ಸ್ಪೀರಿಯನ್ಸ್ ನಮಗೇನಂದರೆ, ನಾವು ಹುಡುಗರು ನಮ್ಮದಾಯಿತು, ನಮ್ಮ ಕೆಲಸಗಳಾಯಿತು, ಹುಡುಗರು ಆ ಥರ ಇದ್ದಂತಹ ಗ್ಯಾಂಗ್ ಕಾಲೇಜ್ ಅಥವಾ ಸ್ಕೂಲ್ ಲೈಫಲ್ಲಿ.